ಯೂಟ್ಯೂಬ್ ಶಾರ್ಟ್ಸಲ್ಲಿ ವೈರಲ್ ಆಗೋದು ಹೇಗೆ? ಬನ್ನಿ ಇವತ್ತು ಆ ಸೀಕ್ರೆಟ್ಸ್ ಏನು ಅಂತ ನೋಡೋಣ. ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ಇದು ನಿಜ. ಒಂದೇ ಒಂದು ಚೆನ್ನಾಗಿರೋ ಶಾರ್ಟ್ಗೆ 42 ಮಿಲಿಯನ್ ವ್ಯೂಸ್ ಬರುತ್ತೆ. ಕೆಲವರಿಗೆ ಮಿಲಿಯನ್ಗಟ್ಟಲೆ ವ್ಯೂಸ್ ಬರುತ್ತೆ, ಇನ್ನು ಕೆಲವರಿಗೆ ನೂರಾರು ವ್ಯೂಸ್ ಕೂಡ ದಾಟಲ್ಲ. ಯಾಕಿಂಗೆ? ಇದು ಲಕ್ಕಲ್ಲ, ಹಳೆ ಟ್ರಿಕ್ಸ್ ಎಲ್ಲ ವರ್ಕ್ ಆಗಲ್ಲ. ಈಗ ಹೊಸ ಸ್ಟ್ರಾಟಜಿಗಳ ಟೈಮ್. ಸರಿ, ಮೊದಲನೇ ಸ್ಟ್ರಾಟಜಿ ನೋಡೋಣ. ಎಲ್ಲ ಶುರುವಾಗೋದೇ ಒಂದು ಸಖತ್ ಹುಕ್ಕಿಂದ. ಜನ ಫಾಸ್ಟ್ ಆಗಿ ಸ್ಕ್ರೋಲ್ ಮಾಡ್ತಾರೆ. ಮೊದಲ 2-3 ಸೆಕೆಂಡಲ್ಲೇ ಅವ್ರನ್ನ ನಿಲ್ಲಿಸ್ಬೇಕು. ಅದೇ ಹುಕ್ ವಿಡಿಯೋ. ಈ ಥರ ಕ್ಲಿಪ್ಸ್ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡಬೇಡಿ, ಆನ್ಲೈನಲ್ಲೇ ಸಿಗುತ್ತೆ. ಹೀಗೆ ಮಾಡಿ. ಮುಂದಿನ ಸ್ಟ್ರಾಟಜಿ ಟ್ರೆಂಡಿಂಗ್ ವೇವ್ ರೈಡ್ ಮಾಡೋದು. ಅಂದ್ರೆ ಪಾಪ್ಯುಲರ್ ಇರೋದನ್ನೇ ಬಳಸ್ಕೊಳ್ಳೋದು. ಸರಿಯಾದ ಆಡಿಯೋ ಬಳಸಿದ್ರೆ ನಿಮ್ಮ ಶಾರ್ಟ್ ಲಕ್ಷಾಂತರ ಜನರಿಗೆ ತಲುಪುತ್ತೆ, ದೊಡ್ಡ ಆಡಿಯನ್ಸ್ ಸಿಗುತ್ತೆ. ರಿಯಲ್ ಟ್ರೆಂಡಿಂಗ್ ಸಾಂಗ್ ಸಿಗೋದು ಯೂಟ್ಯೂಬ್ ಚಾರ್ಟ್ಸಲ್ಲಿ. ಇಲ್ಲಿ ಡೈಲಿ ಚಾರ್ಟ್ಸ್ ಅಪ್ಡೇಟ್ ಆಗುತ್ತೆ. ಈ ಗ್ರೀನ್ ಆರೋಗಳನ್ನ ನೋಡಿ, ಇದರರ್ಥ ಆ ಹಾಡು ಇನ್ನೂ ಪಾಪ್ಯುಲರ್ ಆಗ್ತಾ ಇದೆ ಅಂತ. ತಕ್ಷಣ ಬಳಸಿ. ಆಡಿಯೋ ಆಯ್ತು, ಆದ್ರೆ ಅಷ್ಟೇ ಅಲ್ಲ, ಡಿಸ್ಕವರಿಗೆ ಸರಿಯಾದ ಹ್ಯಾಶ್ಟ್ಯಾಗ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ಟಾಪ್ ಪರ್ಫಾರ್ಮಿಂಗ್ ಶಾರ್ಟ್ಸ್ನಲ್ಲೇ ಬೆಸ್ಟ್ ಹ್ಯಾಶ್ಟ್ಯಾಗ್ಸ್ಗಳು ಸಿಗ್ತವೆ, ಅವನ್ನೇ ಫಾಲೋ ಮಾಡಿ. ಹೊಸ ಚಾನಲ್ಗಳಿಗೆ ಇದು ತುಂಬಾ ಮುಖ್ಯ. ಇದರಿಂದ ಬೇಗ ಟ್ರಾಫಿಕ್ ಸಿಗುತ್ತೆ. ಸರಿ, ಈಗ ಫೈನಲ್ ಸ್ಟೆಪ್. ಅಪ್ಲೋಡ್ ಮಾಡುವಾಗ ಇದೆಲ್ಲವನ್ನೂ ಒಟ್ಟಿಗೆ ಹೇಗೆ ಸೇರ್ಸೋದು ಅನ್ನೋದು ಮುಖ್ಯ. ಈ ವೇಟಿಂಗ್ ಪೀರಿಯಡ್ ಯಾಕೆ ಅಂದ್ರೆ ಅಲ್ಗಾರಿದಮ್ಗೆ ನಿಮ್ಮ ಕಂಟೆಂಟ್ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೆ. ಅಪ್ಲೋಡ್ ಮಾಡುವಾಗ ಈ ಸಣ್ಣ ಬದಲಾವಣೆಗಳು ದೊಡ್ಡ ವ್ಯತ್ಯಾಸ ತರಬಹುದು, ನೆನಪಿಡಿ. ಆದ್ರೆ ಎಂಗೇಜ್ಮೆಂಟ್ ಜಾಸ್ತಿ ಮಾಡೋಕೆ ಇನ್ನೊಂದು ಸೀಕ್ರೆಟ್ ವೆಪನ್ ಇದೆ. ಬನ್ನಿ ನೋಡೋಣ. ಇದು ಸುಮ್ನೆ ನೋಡೋರನ್ನ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಆಗಿ ಬದಲಾಯಿಸುತ್ತೆ. ಹೇಗೆ ಅಂತೀರಾ? ಒಂದು ಸಿಂಪಲ್ ಪ್ರಶ್ನೆ ಕೇಳಿದ್ರೆ ಸಾಕು, ಜನ ಕಮೆಂಟ್ ಮಾಡ್ತಾರೆ. ಇದು ಅಲ್ಗಾರಿದಮ್ಗೆ ಒಂದು ಪವರ್ಫುಲ್ ಸಿಗ್ನಲ್. ಜನ ಕಮೆಂಟ್ ಮಾಡುವಾಗ ಶಾರ್ಟ್ ಬ್ಯಾಕ್ಗ್ರೌಂಡ್ನಲ್ಲಿ ಲೂಪ್ ಆಗತ್ತೆ. ಇದರಿಂದ ವಾಚ್ ಟೈಮ್ ಜಾಸ್ತಿ ಆಗತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ವೈರಲ್ ಆಗೋಕೆ 3 ಮುಖ್ಯ ಸ್ಟೆಪ್ಸ್ ಇದೆ. ಇವನ್ನ ನೆನಪಿಡಿ, ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ಈ ಸ್ಟ್ರಾಟಜಿಗಳನ್ನ ಕನಿಷ್ಠ 1 ತಿಂಗಳು ಟ್ರೈ ಮಾಡಿ ನೋಡಿ. ಈಗ ವೈರಲ್ ಕೋಡ್ ಡಿಕೋಡ್ ಆಗಿದೆ. ಮುಂದಿನ ಹೆಜ್ಜೆ ಆಕ್ಷನ್ ತಗೊಳ್ಳೋದು ಅಷ್ಟೇ.